ಇವತ್ತು ನಗರಸಭೆ ಕಚೇರಿ ಆವರಣದಲ್ಲಿ ನಗರಸಭೆ ರಾಬರ್ಟ್ಸನ್ಪೇಟೆ KGF 24-25ನೇ ಸಾಲಿನ ವಾರ್ಷಿಕ ಹರಾಜು ನಡೆಸಿರ್ತೀವಿ. 25-26ನೇ ಸಾಲಿನ ವಾರ್ಷಿಕ ಹರಾಜು ನಡೆಸಿರ್ತೀವಿ. ಇಲ್ಲಿ ತಾವು ನೋಡಿದಂತೆ ಟೋಟಲಿ ನಾವು 10 ಐಟಮ್ನ ಅಥವಾ 10 ವಿವಿಧ ಇದರಲ್ಲಿ ನಾವು ಹರಾಜು ಕರೆದಿರ್ತೀವಿ. ಮೊದಲನೆಯದಾಗಿ ರಾಬರ್ಟ್ಸನ್ಪೇಟೆ MG ಮಾರ್ಕೆಟ್ ವ್ಯಾಪ್ತಿಯಲ್ಲಿ ದಿನನಿತ್ಯ ಫುಟ್ಪಾತ್ ಅಂಗಡಿ ಶುಲ್ಕ ಪ್ರತಿ ಅಂಗಡಿಗೆ 15ರಂತೆ ನೆಲ ಬಾಡಿಗೆ ವಸೂಲಿ ಮಾಡೋ ಹಕ್ಕು. ಅದು ನಮಗೆ ಆಕೈರು ಬಿಟ್ಟು ಎಷ್ಟಪ್ಪ 3,90,000 ಇದು ವಿತೌಟ್ GST. ಎರಡನೇ ವಿಚಾರ, MG ಮಾರ್ಕೆಟ್ ಒಳಗಡೆ ಪ್ರವೇಶಿಸುವ ತರಕಾರಿ, ಹಣ್ಣು ಮತ್ತು ಇತರೆ ಬುಟ್ಟಿ, ಅದನ್ನು ನಾವು ಆಡಳಿತಾತ್ಮಕ ದೃಷ್ಟಿಯಿಂದ ಅದನ್ನು ನಾವು ತಡೆ ಹಿಡಿದಿದ್ದೀವಿ. ಅದಕ್ಕೆ ಸದಸ್ಯರು ಸರ್ವಾನುಮತದಿಂದ ಒಪ್ಪಿಗೆ ಸೂಚಿಸಿರ್ತಾರೆ. ಮೂರನೇದು, ರಾಬರ್ಟ್ಸನ್ಪೇಟೆ ನಗರಸಭೆಗೆ ಸೇರಿದ ಬಸ್ ನಿಲ್ದಾಣ ಪಕ್ಕದಲ್ಲಿ ಹೊಸದಾಗಿ ನಿರ್ಮಿಸಿರುವ ಮುನ್ಸಿಪಲ್ ಮಳಿಗೆಗಳ ಕೆಳಭಾಗದಲ್ಲಿ ದ್ವಿಚಕ್ರ ವಾಹನ ನಿಲ್ದಾಣ ಶುಲ್ಕ ವಸೂಲಾತಿ ಪಡೆಯುವ ಹಕ್ಕು. ಬೈಸಿಕಲ್ಗೆ 1ರಂತೆ ₹5 ಹಾಗೂ ಮೋಟಾರ್ ವಾಹನಕ್ಕೆ ₹10. ಆಕೈರು ಬಿಟ್ಟು 5,80,000 ಹೋಗಿರುತ್ತೆ. ನಾಲ್ಕನೇ ಐಟಮ್ಮು, ರಾಬರ್ಟ್ಸನ್ಪೇಟೆ ನಗರಸಭೆಗೆ ಸೇರಿದ ಬಸ್ ನಿಲ್ದಾಣ ಒಳಗಡೆ ಪ್ರವೇಶಿಸುವ ಪ್ರತಿ ಖಾಸಗಿ ಬಸ್ ಒಂದಕ್ಕೆ ಪ್ರವೇಶ ಶುಲ್ಕ ₹30 ಅಂತೆ. ಅದು 4,50,000 ಹೋಗಿರುತ್ತೆ ವಿತೌಟ್ GST. ನಾನು ಇಲ್ಲಿ ತಮಗೆ ಮೆನ್ಷನ್ ಮಾಡ್ತಾ ಇರೋದು. ಐದನೇ ಐಟಮ್, ರಾಬರ್ಟ್ಸನ್ಪೇಟೆ ಕಸಾಯಿಖಾನೆಯಲ್ಲಿ ಕುರಿ ಮೇಕೆ ಕಟಾಯಿಸುವ ಪ್ರತಿ ಒಂದಕ್ಕೆ ₹10 ಅಂತೆ ಕಸಾಯಿಖಾನೆ ಶುಲ್ಕ ವಸೂಲಿ ಮಾಡುವ ಹಕ್ಕು ಹಾಗೂ ಕಸಾಯಿಖಾನೆಯಲ್ಲಿ ಬೀಳುವ ರಕ್ತ ಮತ್ತು ಮೂಳೆಗಳ ಶೇಖರಿಸಿ ಸಾಗಿಸುವ ಹಕ್ಕು ₹7 ಲಕ್ಷ ಆಗಿರುತ್ತೆ ವಿತೌಟ್ GST. ಆರನೇ ಐಟಮ್, ರಾಬರ್ಟ್ಸನ್ಪೇಟೆ ಕಸಾಯಿಖಾನೆಯಲ್ಲಿ ಬೀಳೋ ಗೊಬ್ಬರ ಪಡೆಯೋ ಹಕ್ಕು. ಇದು ಯಾರಿಗೆ ಬಿಡ್ದಾರರು ಭಾಗವಹಿಸಿರೋದಿಲ್ಲ. ಇಲ್ಲಿ ಬೀಳುವ ಗೊಬ್ಬರವನ್ನು ನಾವು ನಗರಸಭೆ ವತಿಯಿಂದಲೇ ನಿರ್ವಹಿಸ್ತೀವಿ. ನಗರಸಭೆಯಿಂದಲೇ ನಿರ್ವಹಿಸಿ ಅದಕ್ಕೆ ಬ್ರ್ಯಾಂಡಿಂಗ್ ಮಾಡಿ ನಾವೇ ಅದನ್ನು ನಿರ್ವಹಣೆ ಮಾಡ್ತೀವಿ. ಏಳನೇ ಐಟಮ್, ಆಂಡರ್ಸನ್ಪೇಟೆ MG ಮಾರ್ಕೆಟ್ ವ್ಯಾಪ್ತಿಯಲ್ಲಿ ದಿನನಿತ್ಯ ಫುಟ್ಪಾತ್ ಅಂಗಡಿ ಶುಲ್ಕ ಪ್ರತಿ ಅಂಗಡಿಗೆ 15ರಂತೆ ವಸೂಲಿ ಮಾಡುವ ಹಕ್ಕು. ಇದಕ್ಕೆ ಯಾರೂ ಭಾಗವಹಿಸಿರೋದಿಲ್ಲ. ನಾವು ಸದಸ್ಯರ ಜೊತೆ ತೀರ್ಮಾನ ಮಾಡಿ ಹಿಂದಿನವರು ಅದನ್ನು ಮುಂದುವರಿಸ್ತಾರಾ ಅಂತ ನಾವು ಅವ್ರಿಗೆ ಲಿಖಿತವಾಗಿ ಕೇಳ್ತೀವಿ. ಹಿಂದಿನವರು ಅದನ್ನು ಅವರೇ ನಿರ್ವಹಿಸ್ತಾರ ಅಂದರೆ ಅದೇ ಏನು ರೇಟ್ಗೆ ಅವ್ರಿಗೆ ನಿರ್ವಹಣೆಗೆ ಕೊಡ್ತೀವಿ. 8ನೇ ಐಟಮು, ಅಥವಾ ಇನ್ನೊಂದು ಇದರಲ್ಲಿ ಹಿಂದಿನವ್ರು ನಿರ್ವಹಿಸದೇ ಇದ್ದರೆ ಈಗೇನು ರಾಬರ್ಟ್ಸನ್ಪೇಟೆಯಲ್ಲಿ ಮೊದಲನೇ ಐಟಮಲ್ಲಿ ಯಾರಿಗಾಗಿರ್ತಾರೋ ಅವ್ರಿಗೂ ನಾವು ಲಿಖಿತವಾಗಿ ಕೇಳ್ತೀವಿ ಈ ರೇಟ್ಗೆ ಅವ್ರು ನಿರ್ವಹಿಸ್ತಾರ ಅಂತ. 8ನೇ ಐಟಮು, ಆಂಡರ್ಸನ್ಪೇಟೆ ಕಸಾಯಿಖಾನೆ ಕುರಿ ಮೇಕೆ ಕಟಾಯಿಸೋ ಪ್ರತಿಯೊಂದಕ್ಕೆ 10ರಂತೆ ಕಸಾಯಿಖಾನೆ ಶುಲ್ಕ ವಸೂಲಿ ಮಾಡುವ ಹಕ್ಕು. ಇದು ₹1,22,000 ಹೋಗಿರ್ತದೆ. 9ನೇ ಐಟಮು, ರಾಬರ್ಟ್ಸನ್ಪೇಟೆ ಕುವೆಂಪು ಬಸ್ನಿಂದ ಪುರುಷ ಮಹಿಳೆಯರ ಶೌಚಾಲಯಗಳನ್ನು ಉಪಯೋಗಿಸಿ 2ರಂತೆ ವಸೂಲಿ ಮಾಡುವ ಹಕ್ಕು. ₹4,20,000 ಹೋಗಿರುತ್ತೆ. ಇಲ್ಲೇನು ನಾವು ₹2 ಅಂತ ಏನಿದೆ, ನಾವು ರೇಟ್ ಕಾರ್ಡ್ನ ಡಿಸ್ಪ್ಲೇ ಮಾಡ್ತೀವಿ ಇದ್ರ ಮೇಲೆ, ಅದು ಟಾಯ್ಲೆಟ್ ಮೇಲೆ, ಅದರಂತಲೇ ಅವ್ರು ತೊಗೋಬೇಕು. ಹೆಚ್ಚಿಗೆ ತೊಗೊಂಡಿದ್ದಲ್ಲಿ ಸಾರ್ವಜನಿಕರು ನಮಗೆ ಲಿಖಿತವಾಗಿ ದೂರು ಕೊಡ್ಬೋದು ಹೆಚ್ಚು ವಸೂಲಿ ಮಾಡ್ತಾಯಿದ್ದಾರೆ ಅಂತ. 10ನೇ ಐಟಮ್, ನಗರಸಭೆಯಲ್ಲಿ ನೀರು ಸರಬರಾಜು ಶಾಖೆಯ ಅನುಪಯುಕ್ತ ವಸ್ತುಗಳು ಮತ್ತು ದಿನಪತ್ರಿಕೆ ಮತ್ತು ಇತರೆ ಸಾಮಗ್ರಿಗಳು ಪಡೆಯೋಕು. ಇದು ಯಾರೂ ಭಾಗವಹಿಸಿರುವುದಿಲ್ಲ. ಅದಕ್ಕಾಗಿ ನಾವು ಇದನ್ನು ಸರ್ವ ಸದಸ್ಯರ ಮಧ್ಯದಲ್ಲಿ ನಾವು ಹೇಳಿರ್ತೀವಿ. ಇದು ನಾವು ಆನ್ಲೈನ್ ಮಾಡ್ತೀವಿ ಅಂತ. ಇದು ಆನ್ಲೈನಲ್ಲಿ ಈ ಆಕ್ಷನ್ ಮಾಡ್ತೀವಿ. ₹10 ಇದ್ದಿದ್ದು ₹10 ಇದ್ದಿದ್ದು ನಮಗೆ ಹಲವಾರು ಬಾರಿ ಕಂಪ್ಲೇಂಟ್ ಮಾಡಿದ್ದಾರೆ. ನಮಗೆ ನಗರಸಭೆಗೆ ಎಲ್ಲೋ ಪೋಲ್ ಆಗ್ತಿದೆ ಅಂತ ನಾವು ಮನಗಂಡು ₹10 ಇದ್ದಿದ್ದನ್ನು ₹30 ಮಾಡಿದ್ದೀವಿ. ₹10 ಬರ್ತಿರೋ ಜಾಗದಲ್ಲಿ ಈಗ ನಗರಸಭೆಗೆ ಅಧಿಕವಾಗಿ ₹20 ಒಂದು ಬಸ್ಸಿಗೆ ಹೆಚ್ಚಾಗಿ ಬರ್ತದೆ. 30 ಮೇಲೆ ಅವ್ರು ತೊಗೊಂಡ್ರೆ ತಾವಾಗಲಿ ಸಾರ್ವಜನಿಕರಾಗಲಿ ದೂರು ಕೊಡ್ಬೋದು. ಅವರಿಗೆ ಏನು ನೋಟಿಸ್ ಕೊಟ್ಟು ಅವ್ರನ್ನ ಕಾನೂನು ರೀತಿ ಅವ್ರಿಗೆ ಕ್ರಮ ವಹಿಸ್ತೀವಿ. ಹೈಯೆಸ್ಟ್ 30 ಜನ ಇದೆ, ಲೀಸ್ಟು 2 ಕೇಳ್ತಾ ಇರೋದು. ಅಲ್ಲಿ ಕೆಲವರು ಕೋರ್ಟ್ ಮೊರೆ ಹೋಗಿ ವಾಪಸ್ಸು ನಮ್ಮ ಹತ್ರ ಏನು ಡೆಪಾಸಿಟ್ ಅಮೌಂಟು ಕೋರ್ಟ್ ಮುಖಾಂತರ ಆರ್ಡರ್ ಮಾಡಿಸ್ಕೊಂಡು ತೊಗೊಂಡಿದ್ದಾರೆ. ಈಗೇನು ಈ ಥರ ನಿರ್ವಹಣೆ ಮಾಡಿದ್ವಿ, ಅತಿ ಶೀಘ್ರದಲ್ಲಿ ಅದು ಕೂಡ ಮಾಡ್ತೀವಿ. ಆಂಡರ್ಸನ್ಪೇಟೆ ಟಾಯ್ಲೆಟು ಈ ಆಕ್ಷನ್ ಮುಖಾಂತರ ಮಾಡಿದ್ದೀವಿ. ಪೇಮೆಂಟ್ ಅಂತ ತಾವು ನೇರವಾಗಿ ಕೇಳ್ತಾ ಇದ್ದೀರಾ, ಅದಕ್ಕೆ ನಾವು ರೂಪುರೇಷೆ ಹಾಕ್ಕೊಂಡು ಮುಂದಿನ ಬಜೆಟ್ ಸೆಷನ್ನಲ್ಲಿ ನಾವು ಮುಂದಿನ ನಮ್ಮದು ಏನು ನಗರಸಭೆ ಬಜೆಟ್ ಟೈಮಲ್ಲಿದೆ ಅದಕ್ಕೆ ಹಣವನ್ನು ಮೀಸಲಿಡ್ತೀವಿ. ಇದು ಕೂಡ ನಾವು ಇದು ನಮಗೆ ಹಣದ ಕೊರತೆ ಇದೆ. ಇದು ಹಣದ ಕೊರತೆ ಇರೋದ್ರಿಂದ ಹಂತವಾಗಿ ನಾವು ಅದನ್ನು ಮಾಡ್ತೀವಿ. ಇದು ಪೋಲ್ ಶಿಫ್ಟಿಂಗು ಈ ಥರ ಏನು ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟ ಸ್ವಲ್ಪ ಕೆಲಸಗಳು ಆಗಬೇಕಾಗಿದೆ, ಅದು ನಡೀತಾ ಇದೆ. ಅದಾದ ನಂತರ ಏನು ಪೂರ್ಣ ಪ್ರಮಾಣದಲ್ಲಿ ತಾವೇನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ, ರಸ್ತೆ ಆಗಲಿ ಡ್ರೈನ್ ಆಗಲಿ ಅವೆಲ್ಲ ಕೆಲಸಗಳು ಆಗ್ತವೆ. ಈಗ ಇನಿಷಿಯಲ್ ಆಗಿ ಅದು ಕೆಲಸ ನಡೀತಾ ಇದೆ ಸರ್. ಇವಾಗ
ಟೆಂಡರಲ್ಲಿ ಬಂದಿರೋ ಹಣನ ಯಾವುದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀರಾ? ಟೆಂಡರಲ್ಲಿ ಅಲ್ಲ, ಅದು ಕೌನ್ಸಿಲ್ ನಿರ್ಧಾರ ಆಗುತ್ತೆ. ಈಗ ಯಾರೇ ಗುತ್ತಿಗೆದಾರರು ನಮ್ಮಲ್ಲಿ ಕೆಲಸ ಮಾಡಿದರೆ ಮೊದಲ ಪ್ರಾಶಸ್ತ್ಯ ಅವರು ಕೊಡಬೇಕಾಗತ್ತೆ. ಒಟ್ಟಿನಲ್ಲಿ ಈ ಹಣ ಸಾರ್ವಜನಿಕರ ಸದ್ಬಳಕೆಗೆ ಉಪಯೋಗ ಮಾಡ್ತೀವಿ. ₹5,80,000ಕ್ಕೆ ಆನಂದರಾಜರನ್ನು ಕೈ ಬಿಡಲಾಗಿದ್ದಾರೆ. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.